ಈ ಗೌರ್ಮೆಂಟ್ ಸ್ಕೂಲ್ ಡ್ರೆಸ್ ಲೆಂತ್ 24 ಇದೆ. 1 ಇಂಚ್ ಕೆಳಗಡೆ ಬಾಟಮ್ ಅಲ್ಲಿ ಬಿಡ್ಬೇಕು. ಆಮೇಲೆ ಕೆಳಗಡೆ ಅರ್ಧ ಇಂಚ್ ಮಾರ್ಜಿನ್ಗೋಸ್ಕರ ಬಿಡ್ಬೇಕು. ಅದು ಬಿಟ್ಟ ನಂತರ ಸೇಮ್ ಇಲ್ಲಿ ಎಷ್ಟಿದೆ ಅಷ್ಟು ಇಲ್ಲಿನ ಅದೇ ರೀತಿಯಾಗಿ ಇಳಿಸ್ಕೋಬೇಕು. ಆಮೇಲೆ ಇಲ್ಲಿಂದ 2 ಇಂಚ್ ಶೋಲ್ಡರ್ ಡೌನ್ ಮಾಡ್ಕೋಬೇಕು. ಇದಾದ ನಂತರ ತೋಳು ಎಷ್ಟಿದೆ 12 ಇಂಚ್ ಲೂಸಿಂಗ್ ಇದೆ. 12 ಇಲ್ಲಿಂದ ಮಾಡ್ಕೊಂಡು ಅರ್ಧ ಇಂಚ್ ಲೂಸಿಂಗ್ ಇಟ್ಕೋಬೇಕು. ಸೇಮ್ ಇದು ಎಷ್ಟಿದೆ ಅಷ್ಟು ಮಾಡ್ಕೋಬೇಕು. ಆಮೇಲೆ ಇದರಿಂದ 2.5 ಇಂಚು ಪಟ್ಟಿಗೋಸ್ಕರ ಬಟನ್ ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಬಿಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಇದನ್ನೆಲ್ಲ ಸ್ಕೇಲ್ನಿಂದ ಸೀದಾ ಮಾಡ್ಕೋಬೇಕು. ಸೀದಾ ಮಾಡ್ಕೊಂಡ ನಂತರ ಮುಂದೆ ಇನ್ನ ಬಹಳಷ್ಟು ಕೆಲಸ ಇದೆ ನೋಡಿ. ನೀವು ಹಾಗೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ಬೋದು. ಹಾಗೆ ಇಲ್ಲಿ ನಡ್ವರ್ಕೊಂಡು ಮಾರ್ಕ್ ಹಾಕೊಂಡ್ಬಿಟ್ಟು ಕಾಲರ್ 1.5 ಇಂಚ್ ಕಾಲರ್ ಇಟ್ಕೊಳ್ಳಿ. ಆಮೇಲೆ ಶೋಲ್ಡರ್ 14.5 ಶೋಲ್ಡರ್ ಇದೆ, 14.5 ಅರ್ಧ ಇಂಚ್ ಮಾರ್ಜಿನ್. ಆಮೇಲೆ ಕೆಳಗಡೆ ಬಂದ್ಬಿಟ್ಟು 14.5 ಎಷ್ಟಿದೆ ಅಷ್ಟೇ ಇಟ್ಬಿಡಿ. 9 ಇಂಚ್ ಫ್ರಂಟ್ ಇದೆ, 9.5 ಮಾಡ್ಕೊಳ್ಳಿ. 8.5 ಲೂಸಿಂಗ್ ಇದೆ, 8.5 ಹಾಕೊಂಡು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಕೊಳ್ಳಿ. ಆಮೇಲೆ ಕೆಳಗಡೆ 9 ಇಂಚ್ ಫ್ರಂಟ್ ಇದೆ, 9 ಇಂಚ್ ಹಾಕೊಂಡು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಕೊಳ್ಳಿ. ಅದಾದ ನಂತರ ಯೂಸ್ ಬೇಕಿತ್ತಂದ್ರೆ ಇದನ್ನ ಯೂಸ್ ಮಾಡ್ಕೋಬೇಕು. ಬೈ ಚಾನ್ಸ್ ಫಿಟ್ಟಿಂಗ್ ಏನಪ್ಪಾ ಬೇಕಿತ್ತಂದ್ರೆ ಇದನ್ನ ಯೂಸ್ ಮಾಡ್ಕೋಬೇಕು. ಫಿಟ್ಟಿಂಗ್ ಬರುತ್ತೆ ಕರೆಕ್ಟ್ ಆಗಿ. ಅದಾದ ನಂತರ ಇಲ್ಲಿ ಆಮೇಲೆ ಶೋಲ್ಡರ್ ಲೈನಿಂಗ್ ಹಾಕೋಬೇಕು. ಶೋಲ್ಡರ್ ಲೈನಿಂಗ್ ಹಾಕೊಂಡು ಆಮೇಲೆ ಇದನ್ನ ಇಲ್ಲಿ ರೌಂಡಿಂಗ್ ಸೆಟ್ ಕೊಡಿ. ಆಮೇಲೆ ಇಲ್ಲಿ ಕಾಲರ್ ಕಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಬಾಟಮ್ ಆಪಲ್ ಕಟ್ ಇದೆ ಶರ್ಟ್, ಇದನ್ನ ಕಟ್ ಮಾಡ್ಕೋಬೇಕು. ಕಟಿಂಗ್ ಆದ ನಂತರ ಕಂಪ್ಲೀಟ್ ಆಯ್ತು ಕಟಿಂಗ್. ಆದ ನಂತರ ಬಾಟಮ್ ಮಾಡ್ಕೋಬೇಕು. ಸ್ವಲ್ಪ ರೌಂಡ್ ಶೇಪಲ್ಲಿ ಕೊಡ್ಕೋಬೇಕು. ಆಪಲ್ ಕಟ್ ರೌಂಡ್ ಶೇಪ್ ಇದ್ರೆ ಚೆನ್ನಾಗಿ ಕಾಣುತ್ತೆ. ಇದಾದ ನಂತರ ಫ್ರಂಟ್ ಯಾವ ತರ ನೋಡಿ, ವಿತೌಟ್ ಶೋಲ್ಡರ್ ಇಲ್ಲ. ಇದಕ್ಕೆ ಸ್ಕೂಲ್ ಡ್ರೆಸ್ ಇದೆ, 9ನೇ ತರಗತಿಯ ಸ್ಕೂಲ್ ಡ್ರೆಸ್. ಇಲ್ಲಿಂದ ಒಂದು ಗೆರೆ ಹಾಕೋಬೇಕು ಮತ್ತೆ ಇದಕ್ಕೆ ಶೋಲ್ಡರ್ಗೋಸ್ಕರ. ಆಮೇಲೆ 5.5 ಶೋಲ್ಡರ್ ಬಿಟ್ಕೋಬೇಕು. 5.5 ಇಲ್ಲಿಂದ 2 ಸೇಮ್ ಈ ಕಡೆನು 5.5 ಇಲ್ಲಿಂದ 2 ಹಾಕೊಂಡು ಇದನ್ನ ಸೀದಾ ಲೈನ್ ಎಳ್ಕೋಬೇಕು. ಲೈನ್ ಎಳ್ಕೊಂಡ ನಂತರ ಫ್ರಂಟ್ ತಗೋಬೇಕು. ಇವಾಗ ಫ್ರಂಟ್ ತಗೊಂಡು ಕರೆಕ್ಟ್ ಆಗಿ ಶೋಲ್ಡರ್ಗೆ ಈ ಲೈನ್ ಮ್ಯಾಚಿಂಗ್ ಮಾಡಬೇಕು. ಮ್ಯಾಚಿಂಗ್ ಮಾಡಿದ ನಂತರ ಇಲ್ಲಿಂದ 1.25 ಇಂಚ್ 2 ಪಾಯಿಂಟ್ ಕಮ್ಮಿ 1 ಇಂಚ್ಗೆ ಇದು ಹಾಕೋಬೇಕು. ಇದು ಹಾಕೊಂಡ ನಂತರ ಮುಂದಿಂದ ಏನೇನಿದೆ ಅಂತ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಯಾವುದೇ ಒಂದು ವಿಷಯ ಆಗಲಿ ತಿಳ್ಕೊಬೇಕಂತಂದ್ರೆ ಫುಲ್ ವಿಡಿಯೋ ನೋಡ್ಬೇಕು. 1.5 ಇಂಚ್ ಶೋಲ್ಡರ್ ಎಷ್ಟಿದೆ 14.5 ಇದೆ. 14.5 ಇದು 14.5 ಪ್ಲಸ್ ಅರ್ಧ ಇಂಚ್ ಮಾರ್ಜಿನ್. ಆಮೇಲೆ ಇಷ್ಟೇ ಶೋಲ್ಡರ್ ಬ್ಯಾಕ್ ಸೈಡ್ ಇರೋದು, ಜಾಸ್ತಿ ಏನು ಬರಲ್ಲ. ಇದಾದ ನಂತರ ಒಂದು ಮಾರ್ಕ್ ಹಾಕೋಬೇಕು. ಕಟಿಂಗ್ ತಗೋಬೇಕು, ರೌಂಡ್ ಕಟ್ ಮಾಡ್ಕೋಬೇಕು. ಬಾಟಮ್ ಕಂಪ್ಲೀಟ್ ಆಯಿತು. ಶರ್ಟ್ ಅಂತೂ ಕಂಪ್ಲೀಟ್ ಆಯ್ತು. ಇವಾಗ ಶೋಲ್ಡರ್ ಮೇಲೆ ಹೆಸರು ಬರಿಬೇಕು. ಅವ್ರ ಹೆಸರು ಏನಿದೆ, ಅಜಯ್ ಕುಮಾರ್, 8ನೇ ತರಗತಿ. ಕಾಲರ್ 12 ಕಾಲರ್ ಇದೆ, ಇದನ್ನ ಬರ್ಬಿಟ್ಟು ಆಮೇಲೆ ಇವಾಗ ಸ್ಲೀವ್ ಕಟ್ ಮಾಡ್ಬೇಕು. ತೋಳು ಒಂದು ಉಳಿದಿದೆ, ತೋಳು ಕಟ್ ಮಾಡ್ಬೇಕು. ತೋಳು ಕಟ್ ಮಾಡಿದ ನಂತರ ತೋಳು ಯಾವ ತರ ಬರುತ್ತೆ ಅಂತ ಅದನ್ನು ತೋರಿಸ್ತೀನಿ ನಿಮಗೆ. ಈ ತರ ಮಡ್ಸ್ಕೋಬೇಕು. ಮಡ್ಸ್ಕೊಂಡ್ಬಿಟ್ಟು ಇದನ್ನು ಸೇಮ್ ಲೈನಿಂಗ್ ಹಾಕೋಬೇಕು. ಕರೆಕ್ಟಾಗಿ ಒಂದು ಲೈನಿಂಗ್ ಹಾಕೊಂಡ ನಂತರ ಇಷ್ಟಿದೆ 8.5 ಇಟ್ಕೊಂಡು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಕೋಬೇಕು. ಆಮೇಲೆ ಕೆಳಗಡೆ 2 ಇಂಚ್ ಬಾಟಮ್ ಬಿಟ್ಕೋಬೇಕು. ಆಮೇಲೆ ಇಲ್ಲಿಂದ 3.5 ಡೌನ್ ಮಾಡ್ಕೋಬೇಕು. ಡೌನ್ ಮಾಡ್ಕೊಂಡ್ರೆ ಚೆನ್ನಾಗಿ ಕೂಡುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಇದು ಒಂದು ಆಮೇಲೆ ಇಲ್ಲಿಂದ 1.5 ಇಂಚ್ ಒಂದು ಮಾರ್ಜಿನ್ ಹಾಕೋಬೇಕು. ಆಮೇಲೆ ಎಷ್ಟಿದೆ ಲೂಸಿಂಗು 12 ಇದೆ, ಅರ್ಧ ಇಂಚ್ ಮಾರ್ಜಿನ್ ಬಿಟ್ಕೋಬೇಕು.
ಆಮೇಲೆ ಕೆಳಗಡೆ ಹತ್ತಿದೆ, ಹತ್ತು ಹಾಕೊಂಡು ಮತ್ತೆ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಕೋಬೇಕು. ಈ ತರಾನೇ ಮಾಡ್ಬೇಕು ಕಟಿಂಗ್, ಯಾವುದೇ ಪ್ರಾಬ್ಲಮ್ ಆಗಲ್ಲ, ಯಾವುದೇ ಏನಾಗಲ್ಲ. ಇದನ್ನ ಮಾರ್ಜಿನ್ ಹಾಕೊಂಡು ಹಿಂಗ್ ಮಾಡ್ಕೊಂಡ್ ಬಿಡ್ಬೇಕು. ಮಾಡ್ಕೊಂಡು ಕಟಿಂಗ್ ಮಾಡ್ಬೇಕು. ಆಯ್ತಾ? ಇದಾದ ನಂತರ ಕಟಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಆಯ್ತು. ಬ್ರೌನ್ ಶೇಪ್ ಕೊಟ್ಕೋಬೇಕು. ಇಲ್ಲಿ ಬ್ರೌನ್ ಶೇಪ್ ಕೊಟ್ಟ ನಂತರ ಒಂದು ಬ್ಯಾಕ್ ಸೈಡ್ ಹೋಗುತ್ತೆ, ಒಂದು ಫ್ರಂಟಿಗೆ ಬರುತ್ತೆ. ಇದು ಇಷ್ಟೇನು ಕಂಪ್ಲೀಟ್ ಆಯ್ತು ಶರ್ಟು. ಹಾಗೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಇರುತ್ತೆ, ಅದನ್ನು ಒತ್ತಿ ಫ್ರೀಯಾಗಿ, ಯಾವುದೇ ಚಾರ್ಜಸ್ ಏನು ಇರುವುದಿಲ್ಲ. ಥ್ಯಾಂಕ್ ಯು. ಆಯ್ತು, ಕಂಪ್ಲೀಟ್ ಆಯ್ತು. ಓಕೆ, ಥ್ಯಾಂಕ್ ಯು.